ಸಂದರ್ಭವನ್ನು ನಾವು ಉದ್ಘಾಟನೆ ಮಾಡಿ ನೋಡಿದಾಗ, ಒಳಗಡೆ ನೋಡಿದಾಗ ಭಾಳ ಅಚ್ಚುಕಟ್ಟಾಗಿ, ಭಾಳ ಸುಂದರವಾಗಿ, ಭಾಳ ವ್ಯವಸ್ಥಿತವಾಗಿ ಇವತ್ತೊಂದು ದಿವಸ ಕಟ್ಟಡವನ್ನು ಕಟ್ಟಿದೆ. ಅದಕ್ಕೆ ನಾನು ಆ ಸಂಬಂಧಿಸಿದ ಇಂಜಿನಿಯರ್ಗೆ ಮತ್ತು ಕಾಂಟ್ರಾಕ್ಟರ್ಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಮ್ಮ ಇಂಜಿನಿಯರ್ಗಳ ಒಂದು ಆಶಯ ಇವತ್ತು ಇಂಧನ ಸಚಿವರನ್ನ ಕರೆಸಬೇಕು ಅಂತಿತ್ತು. ನಾನು ಹೇಳಿದೆ, ಇಂಧನ ಸಚಿವರ ಪರವಾಗಿ ನಾವು ಉದ್ಘಾಟನೆ ಮಾಡ್ತೀವಿ, ನಾವು ಅವ್ರ ಜೊತೆ ಹೇಳ್ಕೊತೀವಿ, ಸಮಯ ಇದು ಆಗೋದು ಬೇಡ ಅಂಥೇಳಿ ನಾವು ಇವತ್ತೊಂದು ದಿವಸ ಅವ್ರ ಪರವಾಗಿ ಇವತ್ತೊಂದು ದಿವಸ ನಾವು ಇದನ್ನು ನಾನು ಯತ್ನಾಳ್ ಅವರು ಮತ್ತು ಕಟ್ಟಿಕೊಂಡವರು ಎಲ್ಲರೂ ಕೂಡಿ ಉದ್ಘಾಟನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾನು ಇಂಧನ ಸಚಿವರಿಗೂ ಕೂಡ ನಾನು ಶ್ರೀ ಕೆ ಜೆ ಜಾರ್ಜ್ ಅವ್ರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ಇವತ್ತು ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಇವತ್ತೊಂದು ದಿವಸ ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಶಾಸಕರು, ನಾಲ್ಕನೇ ಶಾಸಕರಂತ ವಿಠಲ್ ಕಡಗದೊಂಡವರು ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು, 2013ವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 27 ಉಪಕೇಂದ್ರಗಳಿದ್ದು, 24 110 KV ಸ್ಟೇಷನ್ಸ್ಗಳು, 3 220 KV ಸ್ಟೇಷನ್ಸ್ಗಳು. 13ರಿಂದ 26ವರೆಗೆ ಹೋದ ಅವಧಿಯಲ್ಲಿ ಬಹುಶಃ 2013-18 ಭಾಳ ಕಡೆ ನಾವು ನೀರಾವರಿಗೆ ಹೆಚ್ಚಿನ ಒಂದು ಪ್ರಚಾರ ಸಿಕ್ತು. ಆದರೆ 2013-18ರವರೆಗೆ ಮತ್ತು ಈಗ ಸುಮಾರು 100 KV ಸ್ಟೇಷನ್, ಸುಮಾರು 66 ಉಪಕೇಂದ್ರಗಳು ತುಲಸಾಗಿದ್ದಾವೆ. ಅದರಲ್ಲಿ 110 KV ಸ್ಟೇಷನ್ಗಳು 60 ಆಗಿದ್ದಾವೆ, 220 ಸ್ಟೇಷನ್ಗಳು ತುಂಬ ಸಹ 6 ಆಗಿದ್ದಾವೆ. ಅಂದರೆ ಡಬಲ್ ಆಗಿದೆ. ಲಿಟ್ರಲ್ಲಿ ಸ್ವತಂತ್ರ ಸಿಕ್ಕ ಅನ್ನೋದು ಇಲ್ಲಿ ತನ ಒಂದು, ಈ ಕಳೆದ 7-8 ವರ್ಷದಲ್ಲಿ ಇವತ್ತು ದಿವಸ ನಾವು ಅದಕ್ಕೆ 2 ಪಟ್ಟು, ಅಂದರೆ 27 ಇದ್ದಿದ್ದೀಗ 66 ಆಗಿದೆ. ಡಬಲ್ಗಿಂತ ಜಾಸ್ತಿ ಆಗಿದೆ. ಉದಾಹರಣೆಗೆ ತಗೋರಿ, 110 KV ಸ್ಟೇಷನ್ 24 ಇದ್ದು ಈಗ 60 ಆಗಿದೆ. ಸನಿ 3 ಪಟ್ಟಾಗಿದೆ. 220 KV ಸ್ಟೇಷನ್ ಬರೋ 3 ಇದ್ದು ಈಗ 220 ಸ್ಟೇಷನ್ 6 ಆಗಿರೋ, ಡಬಲ್ ಆಗಿದಾವೆ. ಅದಲ್ಲದೆ 16-17ರಲ್ಲಿ 400 KV ಸ್ಟೇಷನ್ ಇವತ್ತು ದಿವಸ ಸುಮಾರು ಅವಾಗ 1,000 ಕೋಟಿ ರೂಪಾಯಿ ಇತ್ತು. ಶಾಪೂರ್ ಲೈನ್ ಒಂದು ಕಡಿಮೆ ಮಾಡಿದೆ, 800 ಕೋಟಿ ರೂಪಾಯಿನೂ ಆಗಿದೆ. ನಾವು ಮೊದಲದನ್ನ ದೇವರಪುರಿಗೆಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿ ಭೂಸ್ವಾಧೀನ ವೆಚ್ಚ ಭಾಳ ಜಾಸ್ತಿ ಹೇಳಿದ್ರು ಅವತ್ತಿನ ದಿವಸ. ಅದಕ್ಕೆ ನಾವು ಸರ್ಕಾರಿ ಜಮೀನು ನೋಡಿದಾಗ ಆವಾಗ ಹಡಗಲಿಯಲ್ಲಿ, ಈ ಸಂದರ್ಭದಲ್ಲಿ ನಾನು ಗೋಟ್ಯಾಳ ಅವ್ರಿಗೂ ಕೂಡ ಇವತ್ತೊಂದು ಸ್ಮರಿಸ್ಬೇಕಾಗ್ತದೆ ನಮಗೆ. ಯಾಕಂದರೆ ಆ ಸಂದರ್ಭದಲ್ಲಿ ಭಾಳಷ್ಟು ನಾನು 13-18 ಈಗೂ ಕೂಡ ಅವ್ರು ನಾನು ಫೋನ್ ಮಾಡ್ತಿರ್ತಾರೆ. ಆವಾಗ ಅದು ಹಿಂಗಾಗ್ಬೇಕ್ರಿ, ಇದು ಹಿಂಗಾಗ್ಬೇಕ್ರಿ ಸಾಹೇಬ್ರು ಅಂತ ಕಳಕಳಿ ಇದ್ದಂಥ ಅಧಿಕಾರಿಗಳು ಕೂಡ ತುಂಬಿಸೋದ. ಎಲ್ಲರೂ ಕೂಡ ಇವತ್ತು ತುಂಬಿಸಿದ್ದವ್ರು ಎಲ್ಲರೂ ಕೂಡ ಇವತ್ತು ಸಹ ಕೆಲಸ ಮಾಡಿದ್ದೀರಿ. ಮತ್ತು ಅದು ಹಡಗಲಿಗೆ 400 KV ಸ್ಟೇಷನ್, ಅದು ಕೂಡ ಈಗ ಉದ್ಘಾಟನೆ ಆಗ್ಬೇಕಲ್ಲ, ಅದಕ್ಕೆ ಸಂತೋಷ ಶಂಕುಸ್ಥಾಪನೆ ಆಗಬೇಕೀಗ, ಕೆಲಸ ನಡೀತಾ ಇದೆ ಈಗ. ಅದು ಕೂಡ ಇವತ್ತು ದಿವಸ ಉದ್ಘಾಟನೆ ಆಗ್ಬೇಕು. ಸುಮಾರು 800 ಕೋಟಿ ರೂಪಾಯಿ. ನಾವು ಅದನ್ನು ಬಸವನಗೌಡರ ನಾವು ಮತಕ್ಷೇತ್ರ ಹಾಕೋಬೇಕಂತ ಮಾಡಿದ್ವಿ ಅವಾಗ. ಅದನ್ನು ಹೆಂಗಾರು ಮಾಡಿ ನಮ್ಮ ಮತಕ್ಷೇತ್ರ ಅವಾಗ ಗೋಟ್ಯಾಳವ್ರು ಅಂದರು, ಸರ್ ಅದು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಕ್ಕೈತಿ, ಕಟ್ಕೊಂಡು ಆಗಿದ್ದು ಹೇಳ್ತೀನಿ ನಿಮ್ಮ ಮತಕ್ಷೇತ್ರನೇ ಕಡಗಲಿ. ಹಾಂ ಹೌದು, ನಾನು ನಮ್ಮ ಮತಕ್ಷೇತ್ರ ಹಾಕೋಬೇಕಂತ ಪ್ರಯತ್ನ ಮಾಡಿದ್ದೆ. 400 KV ನಮ್ಮ ಮತಕ್ಷೇತ್ರ ಆಗೈತೆ ಅಂತ ಮೊದಲು ಬಾಗೆ ಹೊಡಿದ್ರೆ 220 KV ದೊಡ್ಡದಲ್ಲ. ಅವಾಗ ಹಾಕೋಬೇಕಂತ ಮಾಡುವಾಗ ಗೋಟ್ಯಾಳವ್ರು ನನಗೆ ಹೇಳಿದ್ರು, ಸರ್ ಅದು ತಪ್ಪಾಗುತ್ತಾ, ನಮಗೆಲ್ಲ 220 ಸ್ಟೇಷನ್ ಏನು 5 220 ಸ್ಟೇಷನ್ ಅವಾಗ, ಅದ್ರ ಮಧ್ಯ ಜಾಗ ಅಂದ್ರೆ ಅದು ದೇವ್ರಪುರಿಗೆ ಆಗ್ತದೆ ಸರ್, ಅದು ದೇವ್ರಪುರಿಗೆ ಮಾಡೋಣ, ದಯವಿಟ್ಟು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡ್ರು. ಹೀಗಾಗಿ ಅದು ದೇವ್ರಪುರಿಗೆ ಹೋಯ್ತು. ದೇವ್ರಪುರಿಗಿಂದ ಅಲ್ಲಿ ಸರ್ಕಾರಿ ಜಾಗ ಸಿಗ್ಲಾರ್ದಕ್ಕೆ ಖಾಸಗಿ ಜಾಗ ಈಗ ನಿಮ್ಮ ಪಾಳೆಗೆ ಬಂದದ್ದು. ಇಲ್ಲಿಕ್ಕೆ ಅದು ನಮ್ಮ ಮತಕ್ಷೇತ್ರಕ್ಕೆ ಹೋಗ್ಬಿಡ್ತಿತ್ತು ಅದು 400 KV ಸ್ಟೇಷನ್. ಸ್ವಲ್ಪ ಸ್ವಾರ್ಥ ಇರುವುದಲ್ಲ ಅಲ್ಲೇ. ಹೀಗೆ ಇವತ್ತು ಹಿಂದೆ 13-18 ಸುಮಾರು 48, ಅದರ 44 110 KV ಸ್ಟೇಷನು, 4 220 ಸ್ಟೇಷನು. ಈ ಸರ್ಕಾರದಾಗ ಈಗ ನಾವು ಮತ್ತೆ ಸುಮಾರು 16 110 KV ಸ್ಟೇಷನ್ಗಳನ್ನ ಮತ್ತು 2 220 ಸ್ಟೇಷನ್ಗಳು, ಹೀಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಸುಮಾರು 8 ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ.
ಸುಮಾರು 24 ಇವತ್ತಿನ ದಿವಸ ವಿವಿಧ ಅನುಮೋದನೆಗೊಂಡು ವಿವಿಧ ಹಂತದಲ್ಲಿದಾವೆ. ಎಲ್ಲ ಕೂಡ ಲಿಸ್ಟ್ ನನ್ನ ಮುಂದೆ ಐತಿ, ಅದು ವಿಚಾರಕ್ಕೆ ಹೋಗೋದು ಬೇಡ. ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳು, ವಿಶೇಷವಾಗಿ ಐನಾಪುರದಲ್ಲಿ ಒಂದು 110 KV ಸ್ಟೇಷನ್, ಅದನ್ನು ಏರ್ಪೋರ್ಟ್ ಬರ್ತದಲ್ಲಿ ವಿಜಯಪುರ ಏರ್ಪೋರ್ಟ್ ಹಾಗೂ ಬುರ್ಣಾಪುರ, ಮದವಾವಿ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಒಂದು ದಿವಸ ಅನುಕೂಲ ಆಗ್ತದೆ. ಹೀಗಾಗಿ ಅಲ್ಲಿ ಒಂದು ಐನಾಪುರದಲ್ಲಿ ಒಂದು ದಿವಸ ನಾವು ಒಂದು ನಿಂದೆ ಮತಕ್ಷೇತ್ರ ಅದನ್ನು ಅಲ್ಲೊಂದು 110 KV ಸ್ಟೇಷನ್ ಒಂದು ದಿವಸ ನಿರ್ಮಿಸೋದಾಗಬೇಕಾಗಿದೆ. ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಒಂದು ದಿವಸ TCಗಳು ಜಾಸ್ತಿ ಸುಡ್ತಾ ಇರೋದ್ರಿಂದ ಮತ್ತು ಈಗ ಏನು ಇರಾನ್ ವಾರ ಆಗೋದ್ರಿಂದ ಭಾಳಷ್ಟು ಕಷ್ಟಗಳು ಕೂಡ ಆಗಿದ್ದಾವೆ. ಅದಕ್ಕೆ ತಾವು ಈ ಸಾಗಿಸ್ಲಿಕ್ಕೆ ವಾಹನ ವ್ಯವಸ್ಥೆ ಮಾಡೋ ಜೊತೆಗೆ ಈಗ ನೀವು ಬೆಂಡಿಗರವರು ಹೇಳಿದ್ರಿ ತಿಕೋಟ ಮತ್ತು ಬಬಲೇಶ್ವರ, ನಾನು ಇಲ್ಲಿ ಅದನ್ನು ಒಂದು KDP ಸಭೆ ಮಾಡ್ತಾಯಿದ್ದೀನಿ, ಮತ್ತೊಂದು ನಿಮ್ಮ ಇಲಾಖೆಗಳ ಜೊತೆ ಅವು ಎರಡೂ ಕೂಡ ರಿಪೇರಿ ಸ್ಟೇಷನ್ ಯಾವುದಕ್ಕೂ ಉಪಯೋಗ ಆಗಿಲ್ಲ. ಸುಮ್ಮನೆ ಸುಳ್ಳು ಹೇಳೋದು ಬೇಡ, ಜನರ ಮುಂದೆ ಸತ್ಯ ಮಾತಾಡಬೇಕಾಗ್ತದೆ. ತಿಕೋಟದೂ ಕೂಡ ಎಲ್ಲ ರಿಪೇರಿಗೆ ಇಲ್ಲೇ ಬರ್ತವೆ ಬಿಜಾಪುರಕ್ಕೆ. ಅದು ಬಬಲೇಶ್ವರದಂಥದ್ದೇನೂ ಆಗಿಲ್ಲ. ಯಾರು ಅದಕ್ಕೆ ಸಂಬಂಧಿಸಿದ್ರು? ಎರಡನ್ನೂ ಕೂಡ ರಿಪೇರಿ ಸ್ಟೇಷನ್ ಕೇಂದ್ರ ಮಾಡಿವತ್ತು ಅನ್ನೋದು ಅದು ಯಾವುದಕ್ಕೂ ಉಪಯೋಗ ಆಗಿಲ್ಲ ಜನರಿಗೆ. ನಾನು ಆ ಭಾಗದ ಶಾಸಕಾಗಿ ನಾವು ತಿಳಿಸ್ಕೊಳ್ತಾರೆ, ನೇರವಾಗಿ ಹೇಳ್ತಾರೆ. ಅದಕ್ಕೆ ಅದನ್ನು ಈಗ ಈ ಸಾರ್ವಜನಿಕ ಸಭೆಯಲ್ಲಿ ಬೇಡ, ಇವತ್ತು ಅದನ್ನು ಜನರಿಗೆ ಉಪಯೋಗ ಆಗೋ ರೀತಿ ಇವತ್ತು ನಾವು ಎರಡು ಸ್ಟೇಷನ್ಗಳನ್ನ ರಿಪೇರಿ ಸೆಂಟರ್ ಆಗಬೇಕು. ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನು ನಾನು ಸಭೆಯಲ್ಲಿ ತುಂಬ ಮಾತನಾಡ್ತೇನೆ. ಅದು ಯಾಕೆ ಏನು ಸಮಸ್ಯೆ ಆಗ್ತದೆ ಅನ್ನೋದು. ಅದ್ರ ಜೊತೆಗೆ ಭಾಳ ಹಿಂದೆ ಒಂದು ಬಹುಶಃ ಯತ್ನ ಬಸನಗೌಡರು ನಿಮ್ಗೆ ಗೊತ್ತಿದೆ, ಇದು ಅಂಡರ್ಗ್ರೌಂಡ್ ಒಂದು ಕೇಬಲ್ ಆಗಬೇಕು ಅಂಥೇಳಿ. ಹಿಂದೆ ಅದು ಕೇಬಲ್ ಸಿಸ್ಟಮು ಸುಮಾರು 300 ಕೋಟಿ ರೂಪಾಯಿ ಅನ್ನೋದು ಇದು ಆಗಿತ್ತು. ಈಗ ಅದನ್ನೆಲ್ಲ ಕೂಡಿದ್ರೆ 350 ಕೋಟಿ, ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಅದಕ್ಕೆ ಮತ್ತೊಮ್ಮೆ ಅದಕ್ಕೆ ಆ ಅಂಡರ್ಗ್ರೌಂಡ್ ಸಿಟಿ ಬಿಜಾಪುರ ನಗರದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ಗೆ ಒಂದು ಪ್ರಸ್ತಾವನೆಯನ್ನು ಮತ್ತೆ ಈಗ ಮೂವ್ ಮಾಡಿ ಅಟ್ಲೀಸ್ಟ್ ಮುಂದಿನ ಒಂದು ಬಜೆಟ್ನಲ್ಲಾದರೂ ಕೂಡ, ಅಥವಾ ಏನು ಮಾಡ್ಕೊಂಡು ನಾನು ಇಂಧನ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಈಗ ಅವ್ರ ಜೊತೆ ಮಾತನಾಡಿ ಇವತ್ತು ದಿವಸ ಅದೇನು ಅಂಡರ್ಗ್ರೌಂಡ್ ಕೇಬಲ್ಗೆ ಇವತ್ತು ದಿವಸ ವಿಜಯಪುರ ನಗರದಲ್ಲಿ ಅದು ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಇವತ್ತು ದಿವಸ ಕೊಡಬೇಕಾಗಿದೆ. ಅದ್ರ ಜೊತೆಗೆ ಈ STP ಹತ್ತಿರ ಏನು ನೀವು ಒಂದು ಕಾರ್ಪೊರೇಷನ್ ಮಾರುತ್ತ ಜಾಗ ಇದೆ, ಅಲ್ಲಿ ಒಂದು 110 KV ಸ್ಟೇಷನ್ ಇವತ್ತು ದಿವಸ ಅಲ್ಲಿ ಪ್ರಸ್ತಾಪನೆ ಮಾಡಿದಿರಿ ಜಾಗ. ಅದೇ ನಿಮ್ಮ STP ಕಾರ್ಪೊರೇಷನ್ದಾಗ ಜಾಗದಾಗ ಮಾಡ್ಕೋಬೋದಲ್ಲ, ಕಾರ್ಪೊರೇಷನ್ ಜಾಗದಾಗ ಅಲ್ಲಿ ಮಾಡ್ಕೊಳಕ್ಕೆ ಬರ್ತೈತಲ್ಲ. ಹೇಳ್ತೀನಿ ಕಾರ್ಪೊರೇಷನ್ ಜಾಗದಾಗ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡೇ ಬಂದೀನಿ, ಹಂಗೆ ಬರ್ತಾರಿಲ್ಲ ಅಂದ್ರೆ ಕಾರ್ಪೊರೇಷನ್ದಾಗ ಬಂದು ಇದು ಮಾಡಿರ್ತೀವಿ. ಆಮೇಲೆ ಇವತ್ತು ಸಿವಿಲ್ ಹಾಸ್ಪಿಟಲ್ನಾಗ ಅಲ್ಲೊಂದು ಅದನ್ನು ಅದೇ ಹೇಳ್ತೀನಲ್ಲ, ಒಲ್ಲ ಸ್ಪೀಡಪ್ ಆಗಬೇಕು. ಒಂದು ಆ STP ಅಂತ ಒಂದು 110 KV ಸ್ಟೇಷನ್ ಕಾರ್ಪೊರೇಷನ್ ಜಾಗ ಅದ. ಸಿವಿಲ್ ಹಾಸ್ಪಿಟ್ಲಾಗ ಒಂದು ಜಾಗ ತೊಗೊಂಡು ಇವತ್ತೊಂದು ದಿವಸ ನೀವು ಅಲ್ಲಿ ಹ್ಯಾಂಡ್ ಓವರ್ ಆಗಬೇಕು. ಅದನ್ನು ಏನ್ರಿ ಕೊಡ್ತೀನಿ ಅಂದ್ರೆ ಅದು ತೊಗೋಬೇಕಲ್ಲ, ತೊಗೊಂಡು ಸ್ಟಾರ್ಟ್ ಮಾಡಬೇಕಲ್ಲ ಪ್ರೊಸೆಸ್ಸು. ಹೀಗಾಗಿ ಜಿಲ್ಲೆಯಲ್ಲಿ ಒಟ್ಟು 110 KV ಸ್ಟೇಷನ್ 48 ಸ್ಟೇಷನ್ದಲ್ಲಿ ಹೊಸದಾಗಿ 50 ಸ್ಟೇಷನ್ ನಿರ್ಮಿಸ್ಲಾಕ ಸುಮಾರು 18 ಸ್ಟೇಷನ್ ನಿರ್ಮಿಸಲಾಗಿದೆ, ಈಗಾಗಲೇ ಮುಗಿದವು. ಆಮೇಲೆ 8 ಸ್ಟೇಷನ್ ಕಾಮಗಾರಿ ಪ್ರಗತಿಯಲ್ಲಿದ್ದಾವೆ, 7 ವಿನ DPR ಬಾಕಿ ಇದ್ದಾವೆ. ಆಮೇಲೆ 13 ಸ್ಥಳ ಗುರುತಿಸಿದೆ, ಇನ್ನೂ ಒಂದು ಸ್ಥಳ ಗುರುತಿಸಬೇಕಾಗಿದೆ. ಯಾವುದು ಅಂತಂದರೆ ಇಂಡಿ ರೋಡ್ ಅದಲ್ಲ, ಅದೇ ಒಂದು. ಹೀಗೆ ಭಾಳ ಸಲ ನಾವು ನೀರಾವರಿ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟಿದ್ದರು, ಆದರೆ ವಿಶೇಷವಾಗಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ನಮ್ಮಲ್ಲಿ ಹಳ್ಳಿಯಾಗ ಒಂದು ಮಾತಿರ್ತಿತ್ತು, ನೀರಿದ್ದಾಗ ಕರೆಂಟ್ ಇರೋಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರೋಂಗಿಲ್ಲ ಅಂತ. ಹಾಗೆ ನೀರಾವರಿಗೆ ನಾವು ಒತ್ತು ಕೊಟ್ಟಿದ್ದೀವಿ, ಹಾಗೆ ಕರೆಂಟ್ಗೂ ಕೂಡ ನಾವು ಒತ್ತು ಕೊಟ್ಟಿದ್ದೀವಿ. ಬಹುಶಃ ನನ್ನ ಮತಕ್ಷೇತ್ರದಾಗ ಅದು 17-20 110 KV ಸ್ಟೇಷನ್ ಆಗಿದಾವೆ. ಇನ್ನೂ 4-5 ಸಹ ನಡೀತಾ ಇದೆ. 4 ಟನ್ ಮತಕ್ಷೇತ್ರದಲ್ಲಿ ಇಲ್ಲಿ ಮತ್ತು ಇಟಾಗಿ ಯಾವ್ದು ಬಂದಿತ್ತಲ್ಲ ಪ್ರಪೋಸಲ್ 220 KV ಸ್ಟೇಷನು. ಇಟಾಗಿ ಯಾವ್ದು 220 KV ಸ್ಟೇಷನ್. ಹಿಂಗೆ ನಮಗೂ ತುಸು ಭಯಪಡೋ
ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಭಾಳಷ್ಟು ನನಗೆ ಸಹಕಾರ ಮಾಡಿದಂಥವ್ರು. ನಾನು ಬರೀ ಒಂದು ಸಲ 13-18 ಆಮೇಲೆ ಇವನ್ ಆ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಗೋಟಾಳವ್ರು ಬಂದು ಸರ್ ಅವ್ರು ಇವ್ರಿಗೆ ಫೋನ್ ಮಾಡಿ ಹೇಳಿದೆ ಅಂತಂದ್ರೆ ಅವಾಗ, ಯಾಕಂದ್ರೆ ಯಾರು ನಮ್ಮ ಸಲೋಕುಮಾರ್ ಯಾರು ಇದ್ರು ಹೋಗ್ತೀನಿ ಸರ್, ಫೋನ್ ಮಾಡಿ ಹೇಳಿದ ಮೇಲೆ ಹೋಗ್ತೀನಿ ಸರ್ ಕಾಂಟ್ಯಾಕ್ಟ್ ಮಾಡಿ ಇರ್ಲಿಲ್ಲಪ್ಪ ಹೇಳ್ತೀನಿ. ಅವಾಗ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಟ್ಮೇಲೆ ನಾನು ಬಿಟ್ಬಿಟ್ರೆ ಅವರ ದೋಸ್ತಿ ಮಾಡ್ಕೊಂಡು ಅವರ ಕೆಲಸ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ನಾನು ನೆನೆಸ್ಬೇಕಾಗ್ತದೆ ಇವತ್ತು ನಮ್ಮ ಪಾಟೀಲ್ ಇರ್ಲಿಕ್ಕೆ ಕುಂತಾರೆ ಈಗ ಬಿಜರಿ ಗೌಡ್ರು ಹಳೆಯವರು, ಗೌಡ್ರು ಹಳೆಯವರು, ಇವರೆಲ್ಲ ಪಾಪ ಹಿಂದನೂ ಕೆಲಸ ಮಾಡಿದ್ದಾರೆ. ಈಗೆಲ್ಲರೂ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನದು ಆಗಬೇಕು. ಆದರೆ ಒಂದು ಏನು ಗೋಟಾಳವ್ರು ಇದ್ದಾಗ ಈ TCಗೆ ರೊಕ್ಕ ಕೊಡ್ತಿದ್ರು ರೈತರು. ಆ TCಗೆ ರೊಕ್ಕ ಕೊಟ್ಟು ಹೋಗುವಂಥ ಪದ್ಧತಿ ಇತ್ತು ಎಲ್ಲರೂ. ಆ TCಗೆ ರೊಕ್ಕ ಕೊಡೋದು ಬಂದಾಯ್ತು. ಈಗ ಮತ್ತೆ ಚಲೋ ಆಗದ ಬಂದೈತೆ. ಮತ್ತೆ TC ರಿಪೇರಿ ಪರಿಸ್ಥಿತಿ ಹಿಂಗದ. ಮತ್ತು TC ರಿಪೇರಿ ಹಂಗ ಮತ್ತೆ ಅದು ಸ್ಟಾರ್ಟ್ ಆಗೈತೆ ವ್ಯವಸ್ಥೆ. ಅದಕ್ಕೆ ಅದಾಗಬಾರ್ದು. ಅದಕ್ಕೆ ವಿದ್ಯುತ್ ಶಕ್ತಿ ಇಲಾಖೆ ಇವತ್ತು ಭಾಳಷ್ಟು ಹೊಸ ಮಾರ್ಪಾಡುಗಳು ಎಲ್ಲವನ್ನೂ ಕೂಡ ಆಗ್ತಾ ಇದ್ದಾವೆ. ಆ ದಿಶೆಯಲ್ಲಿ ವಿಶೇಷವಾಗಿ ನನಗೊಂದು ಅಡ್ವಾಂಟೇಜ್ ಅಂದ್ರೆ ನಮ್ಮ ವಿದ್ಯುತ್ ಇಂಧನ ಸಚಿವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು ಜಾರ್ಜ್ ಅವರು. ಅದಕ್ಕೆ ನಾವು ಏನು ಹೇಳಿದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಕನ್ಸಿಡ್ರೇಷನ್ ಸಿಗ್ತದೆ. ನಮ್ಗೆ ಒಂದು ಗುಂಚು ಹೆಚ್ಚಿಗೆ ನಮ್ಗೆ ಸಹಾಯ ಸಹಕಾರ ಸಿಗ್ತೈತಿ. ಅವರ ಒಂದು ನೆರವನ್ನು ಇವತ್ತು ದಿವಸ ನಾವು ಪಡ್ಕೊಳ್ಬೇಕಾಗ್ಯದ. ನಮ್ಮ ಸ್ನೇಹದ ಅದೊಂದು ಅದನ್ನು ನಾವು ಯಾವುದೂ ಕೇಳಿದಕ್ಕೆ ಇಲ್ಲಂದಿಲ್ಲ ಇವತ್ತು ದಿವಸ ಇಲ್ಲಿ ತನಕ. ಅದಕ್ಕೆ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೀವಿ. ಕೇವಲ ಕಟ್ಟಡ ಉಳಿಬಾರ್ದು. ಈ ಕಟ್ಟಡ ಇವತ್ತು ದಿವಸ ಒಂದು ಜನರ ಒಂದು ಸಮಸ್ಯೆಗಳಿಗೆ ಇದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕೇಂದ್ರ ಇವತ್ತು ದಿವಸ ಇದರಲ್ಲಿ ಆ ಜೀವ ತುಂಬಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ.